ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇದಕ್ಕೆ ಡಿಸ್ಟಿಲ್ ವಾಟರ್ ಎಷ್ಟಿದ್ದು ನೋಡೋದು. ಬನ್ನಿ ನೀವು ನೋಡ್ಲಿಕ್ಕೆ. ಇದನ್ನು ಈ ಮಟ್ಟಿಗೆ ಇದು ನಮ್ಮನೆ UPS ಬ್ಯಾಟ್ರಿ. ನೀರು ಹಾಕಿದೆ, ಡಿಸ್ಟಿಲ್ ವಾಟರ್ ಹಾಕಿದೆ, ತುಂಬ ದಿನ ಆಗೋಗಿತ್ತು. ಇದಕ್ಕೆ ಕಡಿಮೆ ಆಗೋಯ್ತು. ಇದಕ್ಕೆಲ್ಲ ಸ್ವಲ್ಪ ಇದ್ದು. ಇವತ್ತು ಹ್ಯಾಂಗೆ ಹಾಕೋದು ತೋರಿಸ್ಕೊಡ್ತೇನೆ ನಿಮಗೆ. ನಾವು ಹೆಂಗಸರಾದರೂ ಇದಕ್ಕೆ ಹಾಕೋಲಾಗ್ತದೆ, ಏನೂ ತೊಂದರೆ ಇಲ್ಲ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ಸ್ ಕೊಡಿ, ಶೇರ್ ಮಾಡಿ. ಈ ಥರ ಸಣ್ಣ ಲೋಟದಲ್ಲಿ ಹಾಕೋದು ಚಲೋ ಆಗ್ತದೆ. ಹಿಂಗೆ ಇದ್ರೆ ಎರ್ಸ್ಕೊಳ್ಳವು. ನಾನೀಗ 1 ಲೋಟ ಎರ್ಸ್ಕೊಂಡಿದ್ದೆ. ಡಿಸ್ಟಿಲ್ ವಾಟರ್ ಅಂದರೆ ಶುದ್ಧೀಕರಿಸಿದ ನೀರು ಹೇಳಿ ಕನ್ನಡದಲ್ಲಿ ಅರ್ಥ. ಇದಕ್ಕೆ ನಾನು ಹಾಕಿದ್ದೆ ನೋಡಿ, ರೆಡ್ ಕಲರು ಇಲ್ಲಿವರೆಗೆ ಬಂದರೆ ಡಿಸ್ಟಿಲ್ ವಾಟರ್ ಇದ್ದೋಳಿ. ಈ ರೆಡ್ ಕಲರ್ ಇಲ್ಲಿ ಬಂದರೆ ಕಡಿಮೆ ಆಯ್ದೋಳು ಅರ್ಥ. ಇದಕ್ಕೆ ಹಾಕಿದ್ದೆ ನಾನೀಗ, ಅದಕ್ಕೆ ಈಗ ರೆಡ್ ಕಲರ್ ಮೇಲೆ ಹೋಯ್ತು. ಈಗ ಇದಕ್ಕೆ ಇಲ್ಲ ಖಾಲಿ ಆಯ್ದು. ಈ ಥರ ತೆಗಿಯವು. ಈ ಥರ ಪೇಪರ್ ಮೇಲೆ ಇಟ್ಕೊಳ್ಳವು. ನೆಲಕ್ಕೆ ಇಟ್ಕೊಂಡ್ರೆ ಈ ಥರ ಕಲೆ ಆಗ್ತದೆ. ಈ ಶುದ್ಧೀಕರಿಸಿದ ನೀರನ್ನು ಇದಕ್ಕೆ ಹಾಕವು. ಜಾಸ್ತಿ ಖಾಲಿಯಾಗಿದ್ದಕ್ಕೆ ಇದರಲ್ಲಿ 1-2 ಲೋಟ ಬೇಕು ಫುಲ್ಲು. ಇದಕ್ಕೆ ಹಾಕಿದ್ದೆ ನಾನೀಗ. ಇದು ನೋಡಿ, ಇದು ಕೆಂಪು ರೌಂಡ್ ಹತ್ರನೇ ಇದು ಬಂತು. ಇದನ್ನು ಈಗ ಈ ಥರ ನಿಧಾನಕ್ಕೆ ತೆಗೆಯೋವು. ಲೋಟದೊಳಗೆ ತುಂಬ ಇಟ್ಕೊಂಬಿಡಲಿಲ್ಲ. ತುಂಬ ಇಟ್ಕೊಂಡ್ರೆ ಹಿಂಗೆ ಹಾಕುವಾಗ ಬಿದ್ದೋಗ್ತು, ಚೆಲ್ಲೋಗ್ತು. ಈ ನೀರನ್ನು ಹಾಕುವಾಗ ಹುಷಾರಿಂದ ಹಾಕವು. ಕೈ ನೆಡ್ಗವು ಮತ್ತು ಕಣ್ಣಿನ ಪ್ರಾಬ್ಲಮ್ ಇರೋರು ಎಲ್ಲ ದಯವಿಟ್ಟು ಹಾಕಡಿ. ಒಂದೊಂದಕ್ಕೆ 2-2 ಲೋಟ ನೀರು ಹಾಕ್ತಾಯಿದ್ದೆ ನಾನೀಗ. ನೋಡಿ, ನೀರು ಹಾಕಿದ ಕೂಡ ಇದು ಹೆಂಗೆ ಮೇಲೆ ಬರ್ತದೆ. ಕರೆಕ್ಟ್ ಆಗ್ತದೆ. ಈ ಕೆಂಪುದು ಇಲ್ಲಿ ಬಂದರೆ ಖಾಲಿ ಅಂತ ಅರ್ಥ. ಅವಾಗ ನಾವು ಈ ಶುದ್ಧೀಕರಿಸಿದ ನೀರನ್ನು ಹಾಕವು. ನೀರು ಹಾಕಿದ ಕೂಡ ಈ ಕಡ್ಡಿ ಮೇಲೆ ಹೋಗ್ತು, ಕೆಂಪು ಕಡ್ಡಿ. ಈಗ ಇದು ಕರೆಕ್ಟ್ ಆಯಿತು. ಹಾಗೆ ಎಲ್ಲದಕ್ಕೂ ಹಾಕವು. ಸಕ್ಸಸ್ ನೋಡಿ, ಎಲ್ಲದಕ್ಕೂ ನೀರು ಫುಲ್ ಹಾಕಿಟ್ಟಿದೆ. ಇನ್ನೊಂದು 2-3 ತಿಂಗಳು ಇದಕ್ಕೆಲ್ಲ ನೀರು ಹಾಕೋ ಕೆಲಸ ಇಲ್ಲ. ಲುಮಿನೋಸ್. ನೀವು UPS ತರಿಸುವಾಗ ಈ ಥರ ಬಾಕ್ಸು ತರಿಸ್ಕೊಂಡ್ರೆ ಬೆಸ್ಟು. ಯಾಕೆ ಅಂದರೆ ಮಕ್ಕಳೆಲ್ಲ ಮುಟ್ಟುತ್ತವಿಲ್ಲ, ಹಾಗೆ ನೋಡಲು ಚೆಂದ ಇರ್ತು. ಈ ಥರ ಸಿಂಪಲಾಗಿ ಲಾಕ್ ಮಾಡ್ರೆ ಆಯ್ತು. ಯಾರಾದರೂ ಲಾಕ್ ತೆಗಲು ಆಗ್ತು, ಹಾಕಲು ಆಗ್ತು, ಸುಲಭದಲ್ಲಿದ್ದು. ಇದನ್ನು ಹೀಗೆ ಮಾಡಿದರೆ ಲಾಕ್ ತೆಗಿತ್ತು. ಹೀಗೆ ಹಾಕ್ಸಿರೆ. ಇಲ್ಲಿ ಈಗ ನಮ್ಮೂರಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇದ್ದರೆ ಈ ಲೈಟು ಇದು ಲೈಟಾಗಿರ್ತು. ಇದು UPS ಲೈಟು. ಹಾಗೆ ಚಾರ್ಜ್ ಆಗ್ತಾಯಿದ್ರೆ ಇದು ಕೆಂಪಾಗಿರ್ತು. ಇದು 3 ಲೈಟ್ ಆಗಿರ್ತು. ಇದು ಚಾರ್ಜ್ ಆಗೋದು, ಇದು ಕರೆಂಟಿಂದು ಲೈಟು, ಇದು UPS. ಈಗ ನಮ್ಮ ಮನೆಯಲ್ಲಿ UPS ಮೇಲೆ ಲೈಟ್ ನಡೀತಾ ಇತ್ತು. ಹಾಗೆ ಇದು ಇಲ್ಲೊಂದು ಸ್ವಿಚ್ ಇದ್ದು, ಇದು ಆಫ್ ಮಾಡಿದರೆ UPS ಆಫ್ ಆಗ್ತು. ಹೀಗೆ
ಹಾಗೆ ಇಲ್ಲಿ ಸ್ವಲ್ಪ ಹೀಟ್ ಹಾಕೊಂಡಿರ್ತು ಮಳೆಗಾಲದಲ್ಲೆಲ್ಲ ಈ ಥರ ಜಾಯಿಕಾಯಿ ಎಂಥರು ಒಣಸುಲೆಲ್ಲ ಚಲೋ ಆಗ್ತು. ಇದು ನಿಮ್ಗೆ ಯಾರಿಗಾದರೂ ಬೇಕು, ನಿಮ್ಮ ಮನೇಲಿ UPS ಇಲ್ಲೇ ಅಂದರೆ ಹೇಳಿ, ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಅಕ್ಕನ ಮಗನೇ ಮಾಡ್ತಾ ಯಲ್ಲಾಪುರದಲ್ಲಿದ್ದ. ಹಾಗೆ ಸರ್ವಿಸ್ ಮಾಡಲು ಬತ್ತಾ, ಏನೂ ಪ್ರಾಬ್ಲಮ್ ಇರ್ತಿಲ್ಲ. ನಮ್ಮ ಪಕ್ಕದ ಮನೇಲಿ ಒಬ್ಬರು ಹಾಕಿದ್ದು, ಯಾರೂ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಹಾಕಿ 1 ವರ್ಷದೊಳಗೆ ಹಾಳಾಗೋಯ್ದು. ಈಗ ಫೋನ್ ಮಾಡಿದರೆ ಫೋನು ರಿಸೀವ್ ಮಾಡ್ತಿಲ್ಲ. ಹಾಗೆ ಒಂದೊಂದು ಸರಿ ಫೋನ್ ರಿಸೀವ್ ಮಾಡಿದರೆ ನಾಳೆ ಬತ್ತೆ ಹೇಳೋದೆ. ಪಾಪ ಅವಕ್ಕೆ ಕರೆಂಟ್ ಇಲ್ಲ ಅಂದರೆ 1 ತಾಸು ಬತ್ತಿಲ್ಲ UPS. ಈ ಥರ ಯಾವ ಡೀಲರ್ಸು ಮಾಡಡಿ ದಯವಿಟ್ಟು. ನಾವು 25-30 ಸಾವಿರ ದುಡ್ಡು ಖರ್ಚು ಮಾಡಿ ಹಾಕಿರ್ತಾ, ಯಾರೂ ಈ ಥರ ಮಾಡಡಿ. ನಾವು ಕರೆಂಟ್ ಬೇಕುಗಳೇ ಹಾಕೋದು. ಕರೆಂಟ್ ಇಲ್ಲ ಅಂದರೆ ಸುಮ್ಮನೆ ಅಷ್ಟೆಲ್ಲ ಖರ್ಚು ಮಾಡಿ ಅಂತ ಪ್ರಯೋಜನ ಇತ್ತು. ಮತ್ತೊಂದು ಚಿಕ್ಕ ಇನ್ಫಾರ್ಮೇಷನ್ನು, ನೀವು ಯಾರಾದರೂ ಶೇರ್ ಮಾರ್ಕೆಟಲ್ಲಿ ದುಡ್ಡು ಇಡ್ತಿ ಅಂದರೆ ಈ ಕಂಪ್ನಿಯಲ್ಲಿ ಇಡಲಟ್ಟಿಲ್ಲ. ಯಾಕೆಂದರೆ ಇದು ಒಳ್ಳೆ ಲಾಭದಲ್ಲಿ ಇದ್ದಡ. ಯಾರೋ ಹಾಕ್ತಾ ಹೇಳಿದ್ದ, ನೀವು ಹಾಕೊಲಟ್ಟಿಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.